ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ವಿನೋದ್ ಅಸೂಟಿ ಅವರಿಗೆ ಬೋಲೋ ಭಾರತ್ ಮಾತಾ ಕಿ. ಬಂಧುಗಳೇ, ಧಾರವಾಡ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಸನ್ಮಾನ್ಯ ವಿನೋದ್ ಅಸೂಟಿ ಅವರ ಚುನಾವಣಾ ಪ್ರಚಾರಾರ್ಥಕವಾಗಿ ಇವತ್ತು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಉಪಸ್ಥಿತರಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಎಂ ಹಿರೇಮಠ ಅವರೇ, ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರೇ, ಹಿರಿಯರು ಮಾರ್ಗದರ್ಶಕರು ಆದಂಥ ರುದ್ರಪ್ಪಣ್ಣ ಲಮಾಣಿ ಅವರೇ, ಈ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಚಾಪ್ ಮೂಡಿಸ್ಕೊಂಡು ಕಳೆದ ಬೈ ಎಲೆಕ್ಷನ್ ಅಲ್ಲಿ ಹಾನಗಲಲ್ಲಿ ಚುನಾವಣೆ ಗೆದ್ದು ಈ ರಾಜ್ಯಕ್ಕೆ ಒಂದು ಶಕ್ತಿ ನೀಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನನ್ನ ವೈಯಕ್ತಿಕ ಗುರುಗಳಾದಂಥ ಶ್ರೀನಿವಾಸ್ ಮಾನೆ ಸಾಹೇಬ್ರೆ, ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಂತ ಹಿರಿಯರು ಮಾರ್ಗದರ್ಶಕರು ಆದಂಥ ಐ ಜಿ ಸನದಿ ಸಾಹೇಬ್ರೆ, ಸಂಜೀವಣ್ಣ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರ ಮಹಿಳಾ ರಾಮಗೇರಿ ಅವರೇ, ಸ್ನೇಹಿತರು ಹಾಗೂ ಮಾರ್ಗದರ್ಶಕರಾದಂಥ ರಾಮಗಿರಿ ಅಣ್ಣವರೇ, ಪಾಟೀಲ್ ಅವರೇ, ನಡಿನಮನಿ ಚಂದ್ರಣ್ಣ ಅವರೇ, ಹಾಗೂ ರುದ್ರಪ್ಪಣ್ಣ ಅವರ ಸಹೋದರ ಅವರ ಪುತ್ರರಾದಂಥ ದರ್ಶನ್ ಅವರೇ, ಹಾಗೂ ಗುಡ್ಡಪ್ಪಣ್ಣ ಅವರಿದ್ದಾರೆ, ಎಸ್ ವಿ ಪಾಟೀಲ್ ಇದ್ದಾರೆ, ಎಲ್ಲ ನಮ್ಮ ಮೂರು ಪುರಸಭಾ ಸದಸ್ಯರಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಅಧ್ಯಕ್ಷರುಗಳು, ಅಂಜುಮನ್ ಅಧ್ಯಕ್ಷರುಗಳ ಆದಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಸ್ ಸಿ ಘಟಕ, ಎಸ್ ಟಿ ಘಟಕ, OBC ಘಟಕ, ಮಹಿಳಾ ಘಟಕ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಯಾವತ್ತು ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹಾಗೂ ಯಾವತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ, ಕಳೆದ ಚುನಾವಣೆಯಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೊನೆ ಗಳಿಗೆಯಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ರು. ಆದರೂ ಕೂಡ ನಾನು ಅತಿ ಹೆಚ್ಚು ಸೇವೆಯನ್ನು ನಾನು ಹಾನಗಲ್ ತಾಲೂಕಲ್ಲಿ ಮಾಡಿದೆ. ಆದರೂ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾದಂಥ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ 65,000 ಮತಗಳನ್ನು ನೀಡಿದಂಥ ಈ ಮತದಾರ ಪ್ರಭುಗಳಿಗೆ ನಾನು ಅನಂತ ಕೋಟಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ವಹಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ತಮಗೆಲ್ಲರಿಗೆ ಗೊತ್ತಿದೆ, ಸತತ 5 ಸೋಲಿನ ನಂತರ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಹುರುಪು ನೋಡಿದರೆ ನಿಜವಾಗ್ಲೂ ಕಾಂಗ್ರೆಸ್ಸಿನ ನಿಜವಾದ ಬೇರುಗಳು ನಮ್ಮ ಈ ಶಿಗ್ಗಾಂವ್ ಸುಂದರ ವಿಧಾನಸಭಾದಲ್ಲಿ ಬೇರೂರಿವೆ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ. ನಮ್ಮ ಪುರಸಭಾ ಸದಸ್ಯರು, ನಮ್ಮ ಶಿಗ್ಗಾಂವಿನ ಪುರಸಭಾ ಸದಸ್ಯರು ಶಿಗ್ಗಾಂವ್ ಸೌಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಬಹಳ ಆಶ್ಚರ್ಯ ಆಗ್ತೈತಿ. ಈ ತಾಲೂಕಿನ ಶಾಸಕರು ಚುನಾವಣೆ ಆಗಿ 8 ತಿಂಗಳಾದ್ರೆ ಒಂದು KDP ಸಭೆಯನ್ನು ಕಂಡಕ್ಟ್ ಮಾಡಲಾರ್ದಂಗ, ಜನರ ಕಷ್ಟವನ್ನು ಕೇಳಲಾರ್ದಂಗ ಇಲ್ಲಿಂದ ಅಧಿಕಾರದ ದುರಾಸೆಗೆ ಹಾವೇರಿ ಲೋಕಸಭೆಗೆ ಪಲಾಯನವನ್ನು ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಮತ್ತು ನಿಮ್ಗೆ ಗೊತ್ತಿರುವಂತ ವಿಚಾರ. ಶಿಗ್ಗಾಂವ್ ಸೌಂದೂರು ವಿಧಾನಸಭಾ ಕ್ಷೇತ್ರ ಎಂತೆಂಥ ಹುದ್ದೆಗಳನ್ನು ನೀಡಿದೆ ಅಂದ್ರೆ, ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಕ್ಷೇತ್ರದಿಂದ ಜನಪ್ರತಿನಿಧಿಯಾಗಿ ಜೋಶಿಯವರು ಲೋಕಸಭೆಯಲ್ಲಿ ಅವರು ನಮ್ಮ ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ದುರದೃಷ್ಟ ಅಂದ್ರೆ ಎರಡೂ ಜನ ಕೂಡ ಇಲ್ಲಿಯ ಮತಗಳನ್ನು ಪಡೆದು ಇಲ್ಲಿಯ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಯಾಕಂತ ಹೇಳಿದ್ರೆ 2.5 ವರ್ಷ ಈ ಕ್ಷೇತ್ರದ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರ ಬೇಕಾದ್ರೆ ತಾವೆಲ್ಲ ಪ್ರದಕ್ಷಿಣೆ ಹಾಕಿರಿ, ಇನ್ನೂ ಯಾವುದೇ ರೀತಿಯ ರಸ್ತೆಗಳಾಗಲಿ, ಇಲ್ಲಿ ಯಾವುದೇ ರೀತಿಯ ವಿದ್ಯಾಸಂಸ್ಥೆಗಳಾಗಲಿ, ಇಲ್ಲಿ ಯಾವುದೇ ರೀತಿಯ ಯೂನಿವರ್ಸಿಟಿಗಳಾಗಲಿ, ಯಾವುದೇ ರೀತಿಯ ಸೌಲಭ್ಯಗಳಿಂದ ಜನ ವಂಚಿತರಾಗಿದ್ದಾರೆ. ವಿಶೇಷವಾಗಿ ಜೋಶಿ ಅವರ ಸಾಧನೆ ಏನಂತ ಹೇಳಿದ್ರೆ 2019ರಲ್ಲಿ ಅಭ್ಯರ್ಥಿಯಾಗುವ ಮೊದಲು ಅವರು ಒಂದು ಕಬಡ್ಡಿ ಟೂರ್ನಮೆಂಟ್ ಅನ್ನು ಕಂಡಕ್ಟ್ ಮಾಡಿದ್ರು. ಬಹಳ ಚಂದ ಕಬಡ್ಡಿ ಆಡಿಸ್ತಾರೆ ಅವರು. 2019ರಲ್ಲಿ ಕಬಡ್ಡಿ ಆಡಿಸಿದ್ದು ವಾಪಸ್ 2024ರಲ್ಲಿ ಮೊನ್ನೆ ಕಬಡ್ಡಿ ಆಡ್ಸಕ್ ಬಂದಿದ್ರು ಅವರು. ಏನು ಕಬಡ್ಡಿ ಆಡಿಸುವಂತ ಸಂಸದರು ಬೇಕೋ ಅಥವಾ ರೈತರ ಕಳಕಳಿ ಇರುವಂತ ಸಂಸದರು ಬೇಕಂತೇಳಿ ತಾವೆಲ್ಲ ನಿರ್ಧಾರ ಮಾಡುವಂತ ಸಮಯ ಬಂದಿದೆ. ಬಂಧುಗಳೇ, ಅತಿ ಹೆಚ್ಚು ನಾನು ಸಮಯ ತೆಗೆದುಕೊಳ್ಳದೆ ಬಹಳಷ್ಟು ಹಿರಿಯ ಮುಖಂಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ನಮ್ಮ ಜಿಲ್ಲೆಯ ಶಾಸಕ ಮಿತ್ರರು ಬಂದಿದ್ದಾರೆ.
ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ನಮ್ಮ ಜಿಲ್ಲೆಯ ಶಾಸಕರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಮಾನೆ ಸಾಹೇಬರಿಗೆ ಹಾಗೂ ನಮ್ಮ ನೆಚ್ಚಿನ ಉಪಸಭಾಪತಿಗಳಾದಂಥ ರುದ್ರಪುಣ್ಣ ಲಮಾಣಿ ಅವರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಎಂ ಹಿರೇಮಠ ಅವರಿಗೆ, ಜೊತೆಗೆ ಶಿವಣ್ಣವರವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ್ ಪಾಟೀಲ್ರಿಗೆ, ಸಲೀಂ ಅಹಮದ್ ಅವರಿಗೆ, ಬಣಕಾರ್ ಅವರಿಗೆ, ನಾನು ಪ್ರಕಾಶ್ ಕೋಳಿವಾಡ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ನಾವು ಸತತವಾಗಿ ಸೋತೇವೆ ಅಂತೇಳಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಾಮನಿರ್ದೇಶನ ಸದಸ್ಯರುಗಳನ್ನ ನಮ್ಮ ಈ ತಾಲೂಕಿಗೆ ಒದಗಿಸಿಕೊಟ್ಟಂತ ಈ ನಾಯಕರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಮತ್ತು ನಿಮ್ಮ ಪರವಾಗಿ ನಾನು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಹಾಗೂ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಂತೇನೆ. ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇದ್ದಲ್ಲಿ, ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ಇದ್ದಲ್ಲಿ, ಇದೇನು 1 ವರ್ಷ ನೀವು ನಮಗೆ ಸಹಾಯ ಸಹಕಾರ ಕೊಟ್ಟಿರಿ, 24ರ ಚುನಾವಣೆ ಮೇ 7ನೇ ತಾರೀಕಿಗೆ ನಡೆಯುವಂತ ಈ ಚುನಾವಣೆಯಲ್ಲಿ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ನಾವು ಎಲ್ಲ ಪ್ರಜ್ಞಾವಂತ ಮತದಾರರು, ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರು ವಿನೋದ್ ಅಸೂಟಿ ಅವರಿಗೆ 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಂಡವಾಗಿ ಅವರು ಗೆದ್ದು ಬರುವಂಗೆ ನಾವೆಲ್ಲ ರಾತ್ರಿ ಹಗಲು ದುಡಿದು ನಮ್ಮ ವಿನೋದ್ ಅಸೂಟಿ ಅವರ ಗೆಲುವಿಗೆ ನಾವು ಕಾರಣೀಕರ್ತರಾಗ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರಿಯರಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.